ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಶಿಲ್ಪ ಅಡುಗೆ ಚಾನಲ್ಗೆ ಸ್ವಾಗತ ರೀ. ಇವತ್ತು ಮಾಡತ್ತೀವಿ ಎಗ್ ರೈಸ. ಅದಕ್ಕೆ ಏನೇನು ಬೇಕಂತ ನೋಡೋಣ ಬರ್ರಿ. ಫಸ್ಟಿಗೆ ಎಗ್ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದು ರೀ, ಅವತ್ತನ್ನು ತೊಗೊಂಡ್ರಿ. ಈಗ ಆಮೇಲೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡ್ರಿ. ಉಳ್ಳಾಗಡ್ಡಿ ಕಟ್ ಮಾಡ್ಕೊರಿ. ನೆಕ್ಸ್ಟ್ ಟೊಮೆಟೊ ಕಟ್ ಮಾಡ್ಕೊರಿ. ಟೊಮೆಟೊನ ಕಟ್ ಮಾಡಿ ಇಟ್ಕೊರಿ. ಈಗ ಆಮೇಲೆ ಈಗ ಕೊತ್ತಂಬರಿನೂ ಕಟ್ ಮಾಡಿ ಇಟ್ಕೊರಿ. ಈಗ ಟೊಮೆಟೊ, ಕೊತ್ತಂಬರಿ, ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ ಎಲ್ಲ ತೊಗೊಂಡು ಇಟ್ಕೊಂಡೇವ್ರಿ. ಈಗ ಆಮೇಲೆ ಎಗ್ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದು ಅದ್ರ ಮ್ಯಾಗಿಂದೆಲ್ಲ ತಗೊಂಡ್ರಿ. ಎಗ್ ಬಾಯ್ಲ್ ಈ ಥರ ಮಾಡಿರಿ, ಈಸಿ ಟ್ರಿಕ್ ಇದು ತೆಗ್ಯಾಕೆ ಮ್ಯಾಗಿಂದ ರೀ. ಬಟ್ ನಾವು ಉಚ್ಚಿಬಿಡ್ತಿತ್ತು ಮ್ಯಾಗಿಂದೆಲ್ಲ, ಎಗ್ ಮ್ಯಾಗಿಂದ ವೈಟ್ ಎಲ್ಲ ತಗೊಂಡು ಇಟ್ಕೊಂಡು ನೋಡ್ರಿ. ಎಗ್ 6 ಎಗ್ ತೊಗೊಂಡೇವ್ರಿ. ನಿಮ್ಗೆ ಕ್ವಾಂಟಿಟಿ ಎಷ್ಟು ಇರ್ತೈತೆ ಅದ್ರ ಮ್ಯಾಗ ನೀವು ತೊಗೋರಿ. ಎಗ್ ಏನು ಮಾಡೋಣ್ರಿ, ಈಗ ಹೆರ್ದು ಇಟ್ಕೊಂಡ್ರಿ. ಎಗ್ಗೆಲ್ಲ ಒಂದೊಂದು ಎಗ್ ತೊಗೊಂಡು ಎಲ್ಲ ಹೆರ್ದು ಇಟ್ಕೊರಿ. ಇದೊಂದು ಸರ್ತಿ ಡಿಫ್ರೆಂಟ್ ಮಾಡೋಣ ಅಂತೇಳಿ ಮಾಡತ್ತೀವಿ ಎಗ್ ರೈಸ್. ಹೆಂಗೆ ಆಗ್ತೈತೆ ಅಂತ ನೋಡಿರಿ, ನೀವು ಟ್ರೈ ಮಾಡಿ ನೋಡಿರಿ ಹೆಂಗೆ ಆಗ್ತೈತೆ ಅಂಥೇಳಿ. ನಮಗೂ ಕಮೆಂಟ್ನಾಗ ಹೇಳ್ರಿ ಹೆಂಗೆ ಆಗ್ತೈತೆ ಅಂಥೇಳಿ. ಒಂದು ಸರ್ತಿ ಟ್ರೈ ಮಾಡಿ. ಈ ಥರ ಎಲ್ಲ ಎಗ್ ಹೆರ್ದು ಇಟ್ಕೊಂಡವ್ರಿ. ಈಗ ಎಲ್ಲನೂ ಒಂದು ಕಡೆ ಇಟ್ಕೊಂಡವ್ರಿ. ಈಗ ಎಗ್ ಹೆರ್ದು ಇಟ್ಕೊಂಡು ಆಮೇಲೆ ಮೆಣಸಿಕಾಯಿ, ಉಳ್ಳಾಗಡ್ಡಿ, ರೈಸು ಮಾಡಿ ಇಟ್ಕೊಂಡೇವ್ರಿ. ಅದನ್ನೂ ಇಟ್ಕೊಂಡವ್ರಿ. ಈಗ ಪ್ಯಾನ್ ಇಟ್ಕೊಂಡವ್ರಿ ಗ್ಯಾಸ್ ಮ್ಯಾಗ. ಒಂದು 5 ಸ್ಪೂನ್ ಎಣ್ಣೆ ಹಾಕೋರಿ. ಈಗ ಎಣ್ಣೆ ಹಾಕೊಂಡ ಮೇಲೆ ಜೀರಿಗೆ ಹಾಕೋರಿ, ಸಾಸಿವೆ ಒಂದು ಸ್ವಲ್ಪ ಹಾಕೋರಿ, ಬೆಳ್ಳುಳ್ಳಿ ಹಾಕೋರಿ, ಉಳ್ಳಾಗಡ್ಡಿ ಮತ್ತು ಕರಿಬೇವು ಹಾಕೋರಿ, ಟೊಮೆಟೊನೂ ಹಾಕೋರಿ. ಅವನ್ನೆಲ್ಲ ಮಿಕ್ಸ್ ಮಾಡ್ಕೊರಿ. ನೆಕ್ಸ್ಟ್ ಈಗ ಮೆಣಸಿನ್ಕಾಯಿನೂ ಹಾಕೋರಿ. ಮೆಣಸಿನ್ಕಾಯಿ ಹಾಕೊಂಡ್ಮ್ಯಾಗ ಎಲ್ಲನೂ ಫ್ರೈ ಮಾಡ್ಕೊರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ನೆಕ್ಸ್ಟ್ ಕೊತ್ತಂಬರಿ ಪೌಡ್ರ್ ಹಾಕ್ಕೊಂಡೇವ್ರಿ ನೀವು ಟೇಸ್ಟ್ ಸಂಬಂಧ. ಆಮೇಲೆ ಖಾರ ಹಾಕೋರಿ. ಖಾರ ಒಂದು 2 ಸ್ಪೂನ್ ಹಾಕೋರಿ. ಜಾಸ್ತಿ ಬೇಕಾದ್ರೆ ಇನ್ನೂ ಜಾಸ್ತಿ ಹಾಕೋರಿ ಖಾರ. ನೆಕ್ಸ್ಟ್ ಎಗ್ ಮಸಾಲ ಹಾಕ್ಕೊಂಡೇವ್ರಿ ನಾವು. ಒಂದು ಸ್ವಲ್ಪ ಫ್ಲೇವರ್ ಚಲೋ ಬರ್ತೈತೆ ಅಂತೇಳಿ ಎಗ್ ಮಸಾಲನೂ ಆ್ಯಡ್ ಮಾಡೀವಿ. ಅರಿಶಿನ ಒಂದು ಚಿಟಿಕೆ ಹಾಕೋರಿ. ಮತ್ತೆಲ್ಲನೂ ಮಿಕ್ಸ್ ಮಾಡ್ಕೊರಿ. ಈಗ ಮಿಕ್ಸ್ ಆದಮೇಲೆ ಯಾವಾಗ ಎಗ್ ಬಾಯ್ಲ್ ಮಾಡಿ ಹೆರದು ಇಟ್ಕೊಂಡಿದ್ರಲ್ಲ ಅದನ್ನ ಕಡಾಯಿ ಒಳಗೆ ಹಾಕ್ಕೊಂಡು ಈಗ ಎಲ್ಲ ಮತ್ತೆ ಫ್ರೈ ಮಾಡ್ಕೊಂಡ್ರಿ. ಈಗ ಅದನ್ನು ಎಗ್ ಎಲ್ಲ ಫ್ರೈ ಆದ್ಮ್ಯಾಗ ರೈಸು ಆ್ಯಡ್ ಮಾಡ್ಕೊರಿ. ಈಗ ಗ್ಯಾಸ್ ಫ್ಲೇಮ್ ಜಾಸ್ತಿ ಇಟ್ಕೊರಿ. ಮತ್ತು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಟೇಸ್ಟ್ ಸಂಬಂಧ ಕೊತ್ತಂಬರಿ ಹಾಕೋರಿ. ಈಗ ಕೊತ್ತಂಬರಿ ಹಾಕಿ ಮತ್ತೊಂದು ಸರ್ತಿ ಎಲ್ಲ ಮಿಕ್ಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಶೇರ್, ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋ ಯಾವುದೇ ಬೇಕಾದ್ರೆ ನಿಮ್ಗೆ ಕಮೆಂಟ್ನಾಗ ಹೇಳ್ರಿ, ಅದನ್ನೂ ವಿಡಿಯೋ ಮಾಡೋಣ. ಹಿಂಗೆ ನಮಗೆ ಸಪೋರ್ಟ್ ಮಾಡಿರಿ. ಫೈನಲಿ ರೆಡಿ ಆಯ್ತು ನೋಡ್ರಿ ಎಗ್ ರೈಸ್. ಬಿಸಿ ಬಿಸಿ ಎಗ್ ರೈಸ್ ಅಂತೂ ಮಸ್ತ್ ಆಗಿತ್ತು ರೀ. ತಿಂದ್ಮ್ಯಾಗ ಹೇಳ್ತೇನೆ ರೀ ಹೆಂಗಾಗಿತ್ತು ಅಂಥೇಳಿ. ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ, ಕಮೆಂಟ್ನಾಗ ಹೇಳ್ರಿ ಹೆಂಗಾಗಿತ್ತು ಅಂಥೇಳಿ. ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಹಿಂಗೆ ಸಪೋರ್ಟ್ ಮಾಡಿರಿ ನಮ್ಮ ಚಾನಲ್ಗೆ.